ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಬಂದು ಶನಿವಾರದ ವ್ಲಾಗು. ಶನಿವಾರ ಸಂಜೆ ನಾನು ಒಂದು 5 ಗಂಟೆ ಮೇಲೆ ವ್ಲಾಗ್ ಶುರು ಮಾಡಿದ್ದೀನಿ. ಯಾಕೋ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಯಾಕೆ ಅಂತಂದರೆ ಮನೆ ರೆಡಿ ಮಾಡೋಕ್ಕೆ, ಅಂದರೆ ಅಡುಗೆ ಮನೇಲಿ ಇನ್ನೂ ಸ್ವಲ್ಪ ಟೈಲ್ಸ್ ಎಲ್ಲ ಹಾಕೋದಿದೆ ಫ್ರೆಂಡ್ಸ್, ಗೋಡೆಗೆ. ಅದನ್ನ ರೆಡಿ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದರು, ಬಂದಿಲ್ಲ. ಸುಮಾರು ಈ ವಾರದಿಂದ ಬರ್ತೀನಿ ಅಂತ ಹೇಳ್ತಾನೆ ಇದ್ದರು. ಒಂದು ದಿವಸದ ಕೆಲಸಕ್ಕೆ ವಾರ ಪೂರ್ತಿ ಸತಾಯಿಸ್ತಿದ್ದಾರೆ. ತುಂಬಾ ಬೇಜಾರಾಗ್ತಿತ್ತು. ಯಾಕಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ. ಅದರೊಳಗಡೆ ಹೋಗ್ಬಿಡೋಣ ಒಳಗಡೆ ಅಂತ ಅಂದ್ಕೊಂಡೆ. ಆದರೆ ಇನ್ನೂ ತುಂಬ ಕೆಲಸ, ಪೈಂಟ್ ಮಾಡೋದೆಲ್ಲ ಇದೆಯಲ್ಲ, ಪೈಂಟೆಲ್ಲ ಆದಮೇಲೆ ಮತ್ತೆ ನಾನಿಲ್ಲಿ ಪಾತ್ರೆ ಎಲ್ಲ ತೊಳ್ಕೊಂಡು ಮತ್ತು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೋಗಬೇಕು. ಪೈಂಟು ಹೊಡೆದಾದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳೋದು ಇದ್ದೇ ಇರುತ್ತಲ್ವ ಫ್ರೆಂಡ್ಸ್, ಅದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೆ ಇವರು ಇವತ್ತು ನಾಳೆ ಅಂತ ಸತಾಯಿಸ್ಕೊಂಡೇ ಇದ್ದಾರೆ. ಕೆಲಸ ಮಾಡೋರು ಬಂದೇ ಇರಲಿಲ್ಲ. ಹಂಗಾಗಿ ನನಗೆ ಸ್ವಲ್ಪ ಬೇಜಾರಾಗಿತ್ತು. ಅದಕ್ಕೆ ಏನು ಮಾಡೋದು ಇವರಿಗೆ, ಅವ್ರನ್ನ ಡೈಲಿ ಅವ್ರಿಗೆ ಫೋನ್ ಮಾಡಿ ಕರೆಯೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ, ಡೈಲಿ ಫೋನ್ ಮಾಡ್ತಾನೆ ಇದ್ದರೆ. ಅದಕ್ಕೇನು ಸ್ವಲ್ಪ ಬೇಜಾರಾಗಿತ್ತು. ಸರಿ, ಏನು ಮಾಡೋಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಈಗ ಸ್ವಲ್ಪ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ. ಸರಿ, ಸಂಜೆ ಮೇಲೆ ನಾನು ಬೆಳಗ್ಗೆಯಿಂದ ಯಾವುದೇ ರೀತಿಯೂ ವೀಡಿಯೋಸ್ ಎಲ್ಲ ಏನು ಮಾಡೋದಕ್ಕಾಗಿಲ್ಲ. ಸಂಜೆ ಮೇಲೆ ವ್ಲಾಗ್ ಶುರು ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ತೊಗೊಂಬಂದಿದ್ದೆ ಫ್ರೆಂಡ್ಸ್. ನುಗ್ಗೆ ಸೊಪ್ಪು ಬಸ್ಸಾರು ಮಾಡೋಣ ಅಂತಂದ್ಬಿಟ್ಟು ನುಗ್ಗೆ ಸೊಪ್ಪು ಮತ್ತು ಹೆಸ್ರು ಕಾಳು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಈಗ ಬಸ್ಸಾರಿಗೆ ನುಗ್ಗೆ ಸೊಪ್ಪು ಕಿತ್ಕೊಂಬಂದಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಸಂಜೆ ಕಾಫಿ ಕುಡಿಯೋಣ ಅಂತ ಹಾಲು ಸಹ ಕಾಯಿಸಿರೋ ಹಾಲು ಖಾಲಿಯಾಗಿತ್ತು. ಕಾಯಕ್ಕೆ ಇಟ್ಬಿಟ್ಟು ಇವಾಗ ನಾನು ನುಗ್ಗೆ ಸೊಪ್ಪು ಬಿಡಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ನಾನು ಇದು ತುಂಬ ವಾಯ್ಸ್ ಓವರ್ ಏನು ಕೊಡಲ್ಲ. ಸುಮ್ಮನೆ ಹಾಗೆ ಮ್ಯೂಸಿಕ್ ಆನ್ ಮಾಡಿ ಬಿಡ್ತೀನಿ. ಯಾಕೆಂದರೆ ಸುಮಾರು ಸರಿ ನಾನು ಬಸ್ಸಾರು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ. ಇದರ ಡೀಟೇಲ್ ಏನು ನಾನು ಶೇರ್ ಮಾಡ್ಕೊಳಕ್ಕಾಗಲ್ಲ. ಹಾಗೆ ಅಡುಗೆ ನಾನು ಯಾವ ರೀತಿ ಮಾಡ್ತೀನಿ, ನನ್ನ ಈ ಅಡುಗೆದು ಇಲ್ಲಿ ಕೂತ್ಕೊಂಡಿರೋ ಜಾಗದಲ್ಲೇ ನನಗೆ ಯಾವ ರೀತಿ ಅಡುಗೆ ಮಾಡಿಕೊಂಡು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಫ್ರೆಂಡ್ಸ್, ಎಷ್ಟು ಜನ ನನ್ನ ವೀಡಿಯೋಸು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ತುಂಬ ಧನ್ಯವಾದ. ತುಂಬ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮಗೆಲ್ಲ. ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನಾನು ಮುಂದೆ ಬರೋದಕ್ಕೆ ಸಾಧ್ಯ. ಮತ್ತು ಫುಲ್ಲು ವೀಡಿಯೋಸ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್, ಪ್ಲೀಸ್ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇವಾಗ ನಾನು ನುಗ್ಗೆ ಸೊಪ್ಪೆಲ್ಲ ಬಿಡಿಸಿ ಮತ್ತು ಬಸ್ಸಾರು ಮುದ್ದೆ ಮಾಡ್ಕೊತೀನಿ. ಹೀಗೆ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಇದು ಮುಂಚೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಆದರೆ ನನಗೆ ಕಾಪಿ ರೈಟ್ ಬಂದುಬಿಡ್ತು. ನೈಟು ವಿಡಿಯೋ ಅಪ್ಲೋಡ್ ಮಾಡಿ ಬೆಳಗ್ಗೆ ನೋಡಿದೆ ಕಾಪಿ ರೈಟ್ ಬಂದಿತ್ತು. ಮ್ಯೂಸಿಕ್ ಆ್ಯಡ್ ಮಾಡಿದ್ನಲ್ಲ, ಅದಕ್ಕೆ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಎಡಿಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸಾರಿ, ಯಾರು ಬೇಜಾರು ಮಾಡ್ಕೊಬೇಡಿ. ಮತ್ತು ಡಬಲ್ ಸರಿ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಬೇಡಿ ಪ್ಲೀಸ್. ಇದು ಒಂದು ಸಣ್ಣ ವಿಡಿಯೋ ಹಾಕಿರೋದು. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕಾಪಿರೈಟ್ ಬಂದಿಲ್ಲ ಅಂತಂದರೆ ನಾನು ಡಿಲೀಟ್ ಮಾಡ್ತಾ ಇರಲಿಲ್ಲ. ಕಾಪಿರೈಟ್ ಬಂದ್ಬಿಡ್ತು. ನಿಮಗೂ ಗೊತ್ತಿದೆಯಲ್ಲ, ಕಾಪಿರೈಟ್ ಬಂದರೆ ಅದು ಮತ್ತೆ ನಾನು ಇಟ್ಕೊಳೋದಕ್ಕಾಗಲ್ಲ, ಮತ್ತು ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಾಯ್ಸು ನಿಮ್ಗೆ ಗೊತ್ತಿದ್ದಂಗೆ ನಾನು ಬಸ್ಸಾರು ಮತ್ತು ಹೆಸ್ರು ಕಾಳು ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾ ಇರೋದು, ರಾಗಿ ಮುದ್ದೆ. ಇದು ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್.